ಕಿರಿಕೀರ್ತಿ ಅವ್ರ ಹತ್ರ ಎಲ್ಲಾ ಸಾಕ್ಷಿಗಳಿದೆ ಇದಕ್ಕೆ ಸಾಕ್ಷಿ ಸಂಬಂಧಪಟ್ಟ ಬೇಕು. ಸಾಕ್ಷಿ ನಾನ್ ಸಾಕ್ಷಿ ಕೊಡ್ತೀನಿ ಅಂತ ಎಲ್ಲೂ ಹೇಳಿಲ್ವಲ್ಲ. ಮತ್ತೆ ಹೇಗ್ ಮಾತಾಡ್ತಿದ್ದೀರಾ? ಯಾವ್ದಕ್ಕೆ ಸಾಕ್ಷಿ ಬೇಕು ನಿಮ್ಗೆ ಹೇಳಿ? ಅಂದ್ರೆ ಈಗ ಧರ್ಮಸ್ಥಳದ ಮೇಲೆ ಬರ್ತಾ ಇರುವಂತ ಆರೋಪ ನಿರಾಧಾರ ಅನ್ನೋದಕ್ಕೆ ತಮ್ಮ ಹತ್ರ ಏನ್ ಸಾಕ್ಷಿ? ಅಲ್ಲ, ನಾನು ಹೇಳ್ತಾ ಇರೋದು ನಿರಾಧಾರವಾಗಿರೋದಕ್ಕೆ ಅದಕ್ಕೆ ಸಾಕ್ಷಿ ಬೇಡ. ಆಧಾರ ಇದ್ರೆ ಮಾತ್ರ ಸಾಕ್ಷಿ ಕೊಡ್ಬೇಕಾಗತ್ತೆ. ಅಂದ್ರೆ ಅವ್ರು ಮಾಡ್ತಿರೋ ತಪ್ಪು ಅನ್ನೋದಕ್ಕೆ ಸಾಕ್ಷಿ ಕೊಡ್ಬೇಕು. ಅವ್ರು ತಪ್ಪೇ ಮಾಡಿಲ್ಲ ಅನ್ನೋ ಸಾಕ್ಷಿ ಏನ್ ಕೊಡ್ತೀರಾ? ಓಕೆ, ಅವ್ರ ಮೇಲೆ ಈಗ ಆರೋಪ ನಾನು ಹೇಳ್ತಾ ಇರೋದು. ಈಗ ಹೇಳ್ತಾರೆ ಅವ್ರು ಮಾತಾಡ್ತಾ ಇಲ್ಲ. ಇನ್ನೂ ಅವ್ರಿಗೆ ನೋಟಿಸೇ ಹೋಗಿಲ್ಲ ರೀ. ನೋಟಿಸ್ ಹೋದ್ರೆ ಮಾತ್ರ ಮಾತಾಡ್ಬೇಕಂತ ಅಲ್ಲಿ ಇದೊಳ್ಳೆ ಕಥೆ ಆಯ್ತು. ಸುಮ್ಮನೆ ನಾನು ಹೇಳ್ತೀನಿ, ಸಂತೋಷ್ ನೀವು ಒಂದು ಅತ್ಯಾಚಾರ ಮಾಡಿದ್ದೀರಾ, ಸುಮ್ಮನೆ ಮಾತಾಡ್ಬಿಡ್ತೀರಾ? ಅಲ್ಲ, ಅಂದ್ರೆ ಇಷ್ಟು ದೊಡ್ಡ ಧರ್ಮ ಕೇಂದ್ರದ ಮೇಲೆ ಬರ್ತಾ ಇರೋ ಆರೋಪ. ಇಟ್ ಇಸ್ ಆಲ್ ಪ್ರಾಪಗಂಡಾ, ಇಟ್ಸ್ ಆಲ್ ಪ್ಲಾನ್. ಎಲ್ಲವೂ ಸಹಿತ ವ್ಯವಸ್ಥಿತವಾಗಿ. ನಾನು ಹೇಳ್ತಾ ಇರೋದು, ಇಷ್ಟು ದೊಡ್ಡ ಧರ್ಮಕ್ಷೇತ್ರದ ಬಗ್ಗೆ ಇಷ್ಟು ದೊಡ್ಡ ಆರೋಪ ಬಂದಿದೆ ಅನ್ನುವವರ ಬಾಯಲ್ಲಿ ಎಷ್ಟು ಸಲ ಸೌಜನ್ಯ ವಿಚಾರದಲ್ಲಿ ಅವಳನ್ನ ಹೊತ್ಕೊಂಡು ಹೋದವ್ರು ನಾವು ನೋಡಿದೀವಿ. ನಮ್ಮ ಹತ್ರ ಸಾಕ್ಷಿ, ನಮ್ಮ ಹತ್ರ ಮೊಬೈಲ್ ಅಲ್ಲಿ ಒಂದು 3 ನಿಮಿಷದ ವಿಡಿಯೋ ಇದೆ. ಇದು ಬಿಟ್ರೆ ಸಾಕ್ಷಿ ಸಿಕ್ಬಿಡುತ್ತೆ. ಫ್ರಮ್ 2013 ಯಾರಾದ್ರೂ ಗಟ್ಟಿಯಾಗಿ ಅವ್ರು ಕೊಳ್ಪಟ್ಟಿ ಹಿಡ್ಕೊಂಡು ಕೇಳಿದ್ರ